ಸೋಮನಹಳ್ಳಿ ಅನ್ನೋ ಒಂದು ಊರಿನ ಅಜಯ್ ಎಂಬ ನಗುಮುಖದ ಹುಡುಗ ಉನ್ನತ ವ್ಯಾಸಂಗಕ್ಕಾಗಿ ಹಳ್ಳಿಯಿಂದ ಸಿಟಿಗೆ ಬಂದು ತನ್ನ ಶಿಕ್ಷಣವನ್ನ ಮುಂದುವರೆಸಿದ್ದ. ಈತನ ಸ್ವಭಾವವೆಂದರೆ ತುಂಬ ಸೂಕ್ಷ್ಮ ಮತ್ತು ಮೃದು ಮನಸ್ಸಿನವನು. ಅಜಯ್ ಊರಿನಲ್ಲೂ ಕೂಡ ಅಷ್ಟೇ ಎಲ್ಲರೊಂದಿಗೆ ಸ್ನೇಹದಿಂದ ಎಲ್ಲ ವರ್ಗದವರಿಗೂ ಇಷ್ಟವಾಗುತ್ತಿದ್ದ. ಅನಾವಶ್ಯಕವಾಗಿ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ತಾನಾಯ್ತು, ತನ್ನ ಕಾಲೇಜ್ ಆಯ್ತು, ಯಾರಾದರೂ ಮಾತನಾಡಿಸಿದರೆ ಮಾತ್ರ ಅವರೊಂದಿಗೆ ಮಾತನಾಡುವ ಸ್ವಭಾವದ ಹುಡುಗ. ಹೀಗೆ ಒಂದು ದಿನ ಕಾಲೇಜಿಗೆ ಹೋಗಲು ರೆಡಿಯಾಗಿ ಬಸ್ ನಿಲ್ದಾಣಕ್ಕೆ ಬಂದು ಬಸ್ಗಾಗಿ ಕಾಯುತ್ತಿದ್ದ. ಪ್ರತಿದಿನಕ್ಕಿಂತ ಆ ದಿನ ಬಸ್ ಕೊಂಚ ಲೇಟಾಗಿದ್ದು ನಿಜ. ಆದರೆ ಅವತ್ತು ಬಸ್ ಲೇಟಾಗಿದ್ದು ಅಜಯ್ಗೆ ಒಳ್ಳೆಯದೇ ಆಗಿತ್ತು ಅಂದರೆ ತಪ್ಪೇನಿಲ್ಲ. ಯಾಕೆಂದರೆ ತಾನಾಯ್ತು, ತನ್ನ ಕಾಲೇಜ್ ಆಯ್ತು ಎಂದುಕೊಂಡಿದ್ದ ಅಜಯ್ನ ಮನಸ್ಸು ಕದಡಿದ ದಿನವದು. ಯಾಕೆಂದರೆ ಅದೇ ಬಸ್ ನಿಲ್ದಾಣಕ್ಕೆ ಒಂದು ಸುಂದರವಾದ ಖುಷಿ ಎಂಬ ಹುಡುಗಿ ಬರುತ್ತಿದ್ದಳು. ಅವಳನ್ನ ನೋಡಿದ ಅಜಯ್ ತನ್ನ ಕಣ್ಣು ಮಿಟುಕಿಸದೆ ನೋಡುತ್ತಾ ನಿಂತುಕೊಂಡು ಬಿಟ್ಟ. ಅದು ಯಾಕೋ ಗೊತ್ತಿಲ್ಲ, ತಾನಾಗಿಯೇ ಯಾರನ್ನೂ ಮಾತನಾಡಿಸಿದ ಅಜಯ್ ಅವಳನ್ನ ನೋಡಿದ ತಕ್ಷಣ ಹೇಗಾದರೂ ಸರಿಯೇ ಅವಳನ್ನ ಮಾತನಾಡಿಸಬೇಕು, ಪರಿಚಯ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಮಾಡಿದ. ಅವಳನ್ನ ನೋಡಿ ಖುಷಿಯಾದ ಅಜಯ್ ಮರುದಿನದಿಂದ ಪ್ರತಿದಿನಕ್ಕಿಂತ ಸ್ವಲ್ಪ ಬೇಗನೆ ಬಂದು ಬಸ್ ನಿಲ್ದಾಣದಲ್ಲಿ ಖುಷಿಯ ಬರುವಿಕೆಗಾಗಿ ಕಾಯುತ್ತಾನೆ. ಅವಳು ಯಾರು, ಏನು, ಎಲ್ಲಿಂದ ಬರುತ್ತಾಳೆ, ಎಲ್ಲಿಗೆ ಹೋಗುತ್ತಾಳೆ ಎಂದು ಏನೊಂದು ತಿಳಿಯದ ಅಜಯ್ ಅವಳನ್ನ ಪರಿಚಯ ಮಾಡಿಕೊಂಡು ಎಲ್ಲವನ್ನ ತಿಳಿದುಕೊಳ್ಳಬೇಕೆಂದು ಹಾತೊರೆಯುತ್ತಿರುತ್ತಾನೆ. ಒಂದು ದಿನ ಇಬ್ಬರು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿರುವಾಗ ಅದೇ ಬಸ್ ಸ್ಟಾಪ್ಗೆ ತನ್ನ ಗೆಳೆಯ ಮನೋಜ್ ಬರುತ್ತಾನೆ. ಮನೋಜ್ ಬರುವುದನ್ನ ಕಂಡು ಅಜಯ್ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತಾಯ್ತು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುವಷ್ಟರಲ್ಲಿ ಮನೋಜ್ ಬಂದು ಅಜಯ್ಗೆ ಹಾಯ್ ಹೇಳಿ ಪಕ್ಕದಲ್ಲೇ ಇದ್ದ ಖುಷಿಯನ್ನ ನೋಡಿ ಆಶ್ಚರ್ಯದಿಂದ ಮಾತನಾಡಿಸುತ್ತಾನೆ. ಹಾಗೆಯೇ ತನ್ನ ಗೆಳೆಯ ಅಜಯ್ಗೆ ಖುಷಿಯನ್ನ ಪರಿಚಯಿಸುತ್ತಾನೆ. ಆಗ ಅಜಯ್ಗೆ ತುಪ್ಪ ಜಾರಿ ರೊಟ್ಟಿಗೆ ಬಿದ್ದಷ್ಟು ಖುಷಿಯಾಯಿತು. ಸೈಲೆಂಟ್ ಆಗಿ ಕಾಣೋ ಈ ಖುಷಿಗೆ ಒಂದು ರೀತಿಯ ಸ್ವಭಾವ. ಯಾರಾದರೂ ಪರಿಚಯವಾದರೆ ಅವರು ತನಗೆ ತುಂಬಾ ದಿನಗಳಿಂದ ಪರಿಚಯವೇನೋ ಎನ್ನುವಷ್ಟು ಹತ್ತಿರವಾಗಿ ಮಾತನಾಡುತ್ತಿದ್ದಳು. ಅದೂ ಅಲ್ಲದೆ ಬಸ್ ಸ್ಟಾಪ್ನಿಂದ ಮನೆಯನ್ನ ತಲುಪಬೇಕಾದ್ರೆ ಸ್ವಲ್ಪ ದೂರದವರೆಗೂ ನಡೆಯಬೇಕಾಗುತ್ತಿತ್ತು. ಇದು ಇವರಿಬ್ಬರಿಗೂ ಇನ್ನೂ ಅನುಕೂಲವೇ ಆಯಿತು. ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ,
ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ, ನೀನಿಲ್ದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ. ಖುಷಿ, ಏನಿವತ್ತು ಲೇಟ್ ಆಯಿತು ಅನಿಸುತ್ತೆ? ಹಾಂ, ಸ್ವಲ್ಪ ಮನೇಲಿ ಕೆಲಸ ಅಲ್ವಾ, ಮುಗಿಸ್ಕೊಂಡು ಅಷ್ಟರಲ್ಲಿ ಲೇಟ್ ಆಗೋಯ್ತು. ಅದು ಸರಿ ಖುಷಿ, ನೀವೇನು ಕೆಲಸ ಮಾಡ್ತಿದ್ದೀರಂತ ಹೇಳೇ ಇಲ್ಲ. ಹೇಳ್ತೀನಿ. ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇಬ್ಬರು ಒಟ್ಟೊಟ್ಟಿಗೆ ತಿರುಗಾಡ್ಕೊಂಡಿದ್ದೀವಿ, ಮಾತಾಡ್ಕೊಂಡಿದ್ದೀವಿ, ನಮ್ಮಿಬ್ಬರ ಬಗ್ಗೆ ನಾವೇ ತಿಳ್ಕೊಳ್ದೆ ಇರೋದಕ್ಕಾಗೋದಿಲ್ವಾ? ಹಾಗಲ್ಲ. ಬಿ ಕೂಲ್ ಅಜಯ್, ಟೈಮ್ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೀನು ನನ್ನ ಏನೂ ಕೇಳಬಾರ್ದು. ಓಕೆ ಓಕೆ. ದಿನಗಳು ಕಳೆದಂತೆ ಇವರಿಬ್ಬರ ಈ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗತ್ತೆ. ಈ ಪ್ರೀತಿ ಇವರಿಬ್ಬರಿಗೂ ಗೊತ್ತಿದ್ದರೂ ಒಬ್ಬರಿಗೊಬ್ಬರು ಯಾರು ಹೇಳಿಕೊಳ್ಳದ ಹಾಗೆ ದಿನಗಳನ್ನು ತುಂಬ ಸಂತೋಷವಾಗಿ ಕಳೆಯುತ್ತಿದ್ದರು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ, ಪೆದ್ದು ಪೆದ್ದಾಗಿ ನೀನಾಡುವಾಗ ನಿನ್ನ ಚಂದ ಇನ್ನು ಚಂದ, ಜೀವನ ಹೂವನ ಚಂದ ಈಗ ನಿನ್ನಿಂದ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಈ ರೀತಿಯ ಸಂತೋಷದ ಕ್ಷಣಗಳನ್ನು ಅಕಸ್ಮಾತಾಗಿ ಗಮನಿಸಿದ ಮನೋಜ್ ಅಜಯ್ ಮೇಲೆ ಕೋಪಗೊಳ್ಳುತ್ತಾನೆ. ಇದಕ್ಕೆ ಕಾರಣ ಮನೋಜ್ ಖುಷಿಯನ್ನ ಮನಸಾರೆ ಪ್ರೀತಿಸುತ್ತಿದ್ದ. ಆದರೆ ಈ ವಿಷಯವನ್ನ ಮನೋಜ್ ಖುಷಿಗೆ ಯಾವತ್ತೂ ಹೇಳಿರಲಿಲ್ಲ. ಪರಿಚಯ ಮಾಡಿಕೊಟ್ಟ ತಪ್ಪಿಗೆ ನಾನು ಪ್ರೀತಿಸ್ತಿರೋ ಹುಡುಗಿಯನ್ನೇ ಇವನು ಲವ್ ಮಾಡ್ತಾ ಇದ್ದಾನೆ ಎಂದುಕೊಂಡ. ಬದಲಾಗಿ ಖುಷಿಯ ಹತ್ತಿರ ಅಜಯ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಖುಷಿ ಅಜಯ್ನಿಂದ ದೂರವಾಗುವಂತೆ ಮಾಡಲು ಪ್ರಯತ್ನಿಸುತ್ತಾನೆ. ಕನಸುಗಳು ಕೂತಿವೆ ಏನು ಮಾತಾಡದೆ, ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ. ಕಣ್ಣ ಹನಿಯೊಂದಿಗೆ ಕಿನ್ನೆ ಮಾತಾಡಿದೆ, ಮನದಲ್ಲಿ ನಿಂತಿದೆ ಕುದಿಯುವ ಭಾವನದಿಯೊಂದು, ಸುಡುತ್ತಿದೆ ವೇದನೆ, ಒಲವಿನ ಕಲ್ಪನೆ ತಂಪನು ಬೀರದೆ, ಬೇಗುದಿಯ ಬಿಡುಗಡೆಗೆ ಹೃದಯ ಹೋರಾಡಿದೆ. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ. ಇದೇ ಸಮಯದಲ್ಲಿ ಒಂದು ದಿನ ಅಜಯ್ ಇವತ್ತು ಖುಷಿಗೆ ತನ್ನ ಹೃದಯದಲ್ಲಿ ಮೂಡಿದ ಖುಷಿಯನ್ನ ಹೇಳಿಕೊಳ್ಳಲು ಮುಂದಾಗುತ್ತಾನೆ.
ಅವತ್ತು ಅಜಯ್ ದಾರಿಯಲ್ಲಿ ಎಂದಿನಂತೆ ಖುಷಿಗಾಗಿ ಕಾಯುತ್ತಾ ನಿಂತುಕೊಂಡಿದ್ದ. ಅವಳು ಕೂಡ ಅದೇ ದಾರಿಯಲ್ಲಿ ಬರುತ್ತಿದ್ದಳು. ನಂತರ ಅವಳ ಹತ್ತಿರ ಹೋಗಿ, ಹಾಯ್ ಪ್ರೀತಿ. ಹಾಯ್. ಯಾಕೆ ಒಂಥರ ಇದ್ದೀರಾ? ಹುಷಾರಿಲ್ವಾ? ಡೋಂಟ್ ಟಚ್ ಮಿ ಅಜಯ್. ಯಾಕೆ ಖುಷಿ, ಏನಾಯ್ತು? ಯಾಕೆ ಈ ಥರ ಮಾತಾಡ್ತೇವೆ ಗೊತ್ತಾಗ್ತಿಲ್ಲ. ನನ್ನಿಂದೇನೋ ತಪ್ಪಾಯ್ತಾ? ಇದುವರೆಗೂ ಯಾವ ತಪ್ಪು ಆಗಿಲ್ಲ, ಇನ್ನು ಮುಂದೆ ಯಾವ ತಪ್ಪು ಆಗೋದು ಬೇಡ. ತಪ್ಪು ಯಾರು ಮಾಡಿದ್ರು ತಪ್ಪು ತಪ್ಪೆ. ನೀನೇನು ಹೇಳ್ತಾ ಇದೆಯಾ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತು ನಾನು ನಿನಗೆ ಏನೋ ಹೇಳ್ಬೇಕಂತ ತುಂಬ ಖುಷಿಲಿ ಬಂದೆ. ಖುಷಿ, ಅದೇನಂತ ಬೇಗ ಹೇಳು, ಟೈಮ್ ಆಗ್ತಿದೆ ನನಗೆ. ಓಕೆ ಖುಷಿ, ನಾನೇ ಹೇಳ್ತೀನಿ. ಈ ನಡುವೆ ನಾವಿಬ್ಬರು ತುಂಬ ಫ್ರೆಂಡ್ಲಿ ಆಗಿದ್ದೀವಿ, ಖುಷಿಯಾಗಿದ್ದೀವಿ, ಒಬ್ರನ್ನೊಬ್ಬರು ಹಚ್ಕೊಂಡಿದ್ದೀವಿ. ಅದು ನಿನಗೂ ಗೊತ್ತು. ಆದರೆ ನೀವು ಎಷ್ಟೇ ಆಗಲಿ ಹುಡುಗಿರಲ್ವಾ, ಸೋಲೋದಕ್ಕೆ ಇಷ್ಟಪಡಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನೇ ಹೇಳ್ತೀನಿ, ನಾನು ನಿನ್ನ ಪ್ರೀತಿಗೆ ನಿನಗೆ ಸೋತ್ಬಿಟ್ಟಿದ್ದೀನಿ. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಖುಷಿ. ಮದುವೆ ಅಂತ ಆದರೆ ಅದು ನಿನ್ನನ್ನೇ. ನೋಡು ಅಜಯ್, ಸುಮ್ಮನೆ ಏನೇನೋ ಮಾತಾಡಬೇಡ. ನಾನು ಯಾವತ್ತೂ ನಿನ್ನ ಭಾವನೆಯಿಂದ ನೋಡಿಲ್ಲ, ಅದಕ್ಕೆಲ್ಲ ನನಗೆ ಟೈಮೂ ಇಲ್ಲ. ನಾನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ದಯವಿಟ್ಟು ನಿನ್ನ ತಲೆಯಿಂದ ಇದೆಲ್ಲ ತೆಗ್ದಾಕು. ನಾವಿಬ್ಬರು ಯಾವಾಗಲೂ ಫ್ರೆಂಡ್ಸಾಗೇ ಇರೋಣ ಪ್ಲೀಸ್. ನನ್ನ ತಪ್ಪಾಗಿ ತಿಳ್ಕೊಬೇಡ ಅಜಯ್. ಓಕೆ, ನಿನಗೆ ಇಷ್ಟ ಇಲ್ಲದಿರೋದು ನನಗೆ ಯಾವುದು ಇಷ್ಟ ಇಲ್ಲ ಖುಷಿ. ನಿನ್ನ ಇಷ್ಟ ನನ್ನ ಇಷ್ಟ. ಥ್ಯಾಂಕ್ ಯು, ಬಾಯ್. ಇಷ್ಟೆಲ್ಲ ಆದಮೇಲೆ ಅಜಯ್ ತಾನು ಅವಳಿಗೆ ಅದು ಯಾಕೆ ಇಷ್ಟವಾಗಿಲ್ಲವೋ ತಿಳಿಯುತ್ತಿಲ್ಲ. ಆದರೆ ಅವಳಿಗೆ ಇಷ್ಟವಿಲ್ಲದ ಯಾವುದೇ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. ಅವಳ ಖುಷಿಯೇ ನನ್ನ ಖುಷಿ ಎಂದುಕೊಂಡು ಅವಳಂತೆಯೇ ಅವಳಿಗೋಸ್ಕರ ಅವಳಿಂದ ದೂರವಾಗಿಯೇ ಉಳಿದು ಬಿಟ್ಟ. ನಂತರ ಅವಳ ನೆನಪಲ್ಲೇ ಎಲ್ಲ ಕೆಲಸವನ್ನ ಬಿಟ್ಟು ಬೀದಿ ಬೀದಿ ಸುತ್ತಾಡತೊಡಗಿದ. ಮಿಡಿತದ ಮುನ್ನುಡಿ ಎದೆಯಲಿ ಗೀಚಿ ನಡೆದರೆ ಉಳಿಯಲಿ ಹೇಗೆ ನಾ ಮನದ ನಿವೇದನೆ ಮೌನದಿ ಕೇಳು ದಯವಿರಿಸಿ ತುಳಿಯದಿರು ಹೃದಯ ಹೂವಾಗಿದೆ ನಿನ್ನ ದನಿ ಕೇಳಿದೆ ನಿನ್ನ ನಗು ಕಾಡಿದೆ ಸಣ್ಣ ದನಿಯೊಂದಿಗೆ ನನ್ನ ಮನ ಕೂಗಿದೆ ನಿನ್ನಯ ಮೌನವು ನನ್ನೆದೆ ಗೀರಲು ಕನಸುಗಳ ಗಾಯದಲ್ಲಿ ಹೃದಯ ಹೋಳಾಗಿದೆ. ಕೆಲವು ದಿನಗಳ ನಂತರ ಮನೋಜ್ಗೆ ತನ್ನ ತಪ್ಪಿನ ಅರಿವಾಗಿ ಒಂದು ದಿನ ಎಲ್ಲ ವಿಷಯವನ್ನ ಖುಷಿಗೆ ಹೇಳುತ್ತಾನೆ. ಈ ಎಲ್ಲ ವಿಷಯ ತಿಳಿದ ಖುಷಿ ತುಂಬಾನೇ ಬೇಜಾರಾಗಿ ನಾನೆಂಥ ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡು ಇಷ್ಟೆಲ್ಲ ನನ್ನಿಂದ ತಪ್ಪಾಗಿದ್ರೂ ಕೂಡ ಅಜಯ್ ಮಾತ್ರ ಒಂದು ಮಾತು ಹೇಳಲಿಲ್ಲ.
ಊರನ್ನೇ ಬಿಟ್ಟು ಹೊರಡಲು ನಿರ್ಧರಿಸುತ್ತಾಳೆ. ಅದೊಂದು ದಿನ ತನ್ನ ಗೆಳೆಯ ಮನೋಜ್ನಿಂದ ಅಜಯ್ಗೆ ಫೋನ್ ಕರೆ ಬಂತು. ಫೋನ್ ಮಾಡಿದ ಮನೋಜ್ ನಡೆದ ಎಲ್ಲ ವಿಷಯವನ್ನ ತಿಳಿಸ್ತಾನೆ. ಶಾಕ್ ಆದ ಅಜಯ್ ಖುಷಿಯನ್ನ ಹುಡುಕಿಕೊಂಡು ಓಡೋಡಿ ಬಂದ. ಖುಷಿ ರೋಡಿನಲ್ಲಿ ಹೋಗುತ್ತಿದ್ಲು. ಓಡಿ ಬಂದು ಅವಳೆದುರು ಕಾಲುಗಳನ್ನ ಊರಿ, ದಯವಿಟ್ಟು ನನ್ನನ್ನ ಬಿಟ್ಟು ಹೋಗಬೇಡ ಖುಷಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸು, ಆದರೆ ನನ್ನನ್ನ ಬಿಟ್ಟು ಮಾತ್ರ ಹೋಗಬೇಡ ಎಂದು ಕೇಳಿಕೊಂಡ. ನೀನೇ ಕ್ಷಮಿಸ್ಬೇಕು. ನಾನೇ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅಜಯ್ ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಖುಷಿ ಕೂಡ ತನ್ನದೇ ತಪ್ಪು ಎಂದು ಕೇಳಿಕೊಂಡ ಮೇಲೆ ಇಬ್ಬರು ಖುಷಿ ಖುಷಿಯಿಂದ ಹೊರಟರು. ಇದೇ ಅಲ್ವೇ ಪ್ರೀತಿ ಅಂದರೆ. ಎಷ್ಟೋ ಬಾರಿ ನಾವು ಕಿವಿಯಿಂದ ಕೇಳಿ ಕಣ್ಣಾರೆ ಕಂಡ್ರೂ ಕೂಡ ಆ ಒಂದು ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಡವಿರುತ್ತೇವೆ. ಅದೇ ಜೀವನದಲ್ಲಿ ಈ ರೀತಿಯ ಸಂದರ್ಭಗಳನ್ನು ಸಮಾಧಾನದಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಜೀವನವನ್ನು ಖುಷಿಯಾಗಿ ಕಳೆಯಬಹುದು. Hey!